ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಇದನ್ನು ನೀನು ಚೆನ್ನಾಗಿ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಯೂರಿಸ್ಕೊಂಬಿಡು. ಎಲ್ಲಿವರೆಗೂ ನೀನು ಕಲಿಯೋದಿಲ್ವೋ ಅಲ್ಲಿವರೆಗೂ ನೀನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀನು ನಿಜವಾಗ್ಲೂ ಬೆಳಿಬೇಕು ಅಂದರೆ ಮೊದಲು ಕಲಿಕೆಗಾಗಿ ವಿನಿಯೋಗಿಸು ಹಣವನ್ನು. ಕಲಿಕೆಗೆ ಮಾಡದೇ ನಿನ್ನ ಹಳೆ ಜ್ಞಾನ, ಹಳೆ ಬುದ್ಧಿವಂತಿಕೆ, ಹಳೆ ಶಾಸ್ತ್ರ ಸಂಪ್ರದಾಯಗಳು, ಹಳೆ ಒಂದು ಪದ್ಧತಿ, ನಿಮ್ಮ ಅಪ್ಪ ಅಮ್ಮ ತಾತ ಮುತ್ತಾತ ಹೇಳ್ಕೊಟ್ಟಿದ್ದ ಮಾರ್ಗದಲ್ಲೇ ಈಗ ಸಾಕ್ತೀನಿ ಅಂದರೆ ಖಂಡಿತವಾಗ್ಲಾಗೋದಿಲ್ಲ. ನಿಮ್ಮ ತಾತ 100 ವರ್ಷ ಬದುಕಿದ್ರು, ನೀನು ಹೇಳ್ದಂಗೆ. ಯಾಕೆ ಬದುಕಿದ್ರು? ಅವಾಗ ಎಲ್ಲ ಕಡೆ ನಡ್ಕೊಂಡು ಓಡಾಡ್ತಾ ಇದ್ರು, ಸೈಕಲಲ್ಲಿ ಓಡಾಡ್ತಾ ಇದ್ರು, ಎತ್ತಿನ ಗಾಡಿ ಓಡಾಡ್ತಾ ಇದ್ರು, ಗದ್ದೆ ಕೆಲಸ ಮಾಡಿ. ನೀನು ಮಾಡು, ಈಗ ಗದ್ದೆ ಕೆಲಸ ಮಾಡು. ಯಾಕೆ ಮಾಡಲ್ಲ? ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ಯಾ? ಯಾಕೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ತೀಯ? ನೀನು ಹೋಗ್ಬೇಡ. ಸೊ ತಾತನ್ನ ಕೆಲವೊಂದು ವಿಚಾರಗಳು ನಿನಗೆ ಬಹಳ ಇಷ್ಟ, ಆದರೆ ತಾತನ್ನ ಅನುಕರಣೆ ಮಾಡೋದಿಲ್ಲ. ಅವರ ಅನುಯಾಯಿಗಳಲ್ಲ ನೀನು. ತಾತನ್ನ ಗೌರವಿಸ್ತೀಯ. ಗೌರವಿಸೋದು ಇನ್ನೊಬ್ಬರನ್ನ ಹೆಂಗೆ? ನಾನೊಬ್ಬ ಯೋಗ ಟೀಚರ್ನ ಗೌರವಿಸ್ತೀನಿ ಅಂದರೆ, ನಾನು ಯೋಗ ಕಲ್ತ್ಕೊಂಡಾಗ, ಯೋಗ ಮಾಡ್ತಾ ಇದ್ರೆ ಅವಾಗ ಅವ್ರಿಗೆ ಗೌರವ ಸಿಗ್ತದೆ. ಒಬ್ಬ ಗುರುಗಳನ್ನು ನಾನು ಬಹಳ ಇಷ್ಟಪಡ್ತೀನಿ, ನಾನು ಅವರ ಅನುಯಾಯಿ ಅಂತಂದರೆ, ಗುರುಗಳ ಥರ ಹಾದಿಯಲ್ಲಿ ನೀನು ಸಾಗಬೇಕು. ಅದನ್ನು ಸಾಗದ ಬಿಟ್ಬಿಟ್ಟು ನೀನೇ ಸಪ್ರೇಟಾಗಿ ಮಾಡಿ ನಾನು ಅವರ ಅನುಯಾಯಿಗಳಂದರೆ ಏನು ಪ್ರಯೋಜನ? ಸೊ ಮೊದಲು ಕಲ್ತ್ಕೊಳ್ಳೋ. ಈಗಿನ ಜನ್ರೇಷನ್ ಅಪ್ಡೇಟ್ ಆಗಬೇಕು ಮನುಷ್ಯ. ಪ್ರತಿಯೊಂದು ನಿನ್ನ ಮೊಬೈಲ್ ಅಪ್ಡೇಟ್ ಕೇಳ್ತದೆ. ಇಂಟರ್ನೆಟ್ ಎಲ್ಲಾದರೂ ಇದ್ದರೆ ಅಪ್ಡೇಟ್ ಮಾಡು ಅಂತ ಹೊಸ ಹೊಸ ವರ್ಷನ್ಗಳು, ಆ ಫೀಚರ್ಗಳೆಲ್ಲ ನಿನಗೆ ಸಿಗ್ತವೆ. ಅಪ್ಡೇಟ್ ಆಗಬೇಕು ಮನುಷ್ಯ. ಅವನು ನಾಲೆಡ್ಜಲ್ಲಿ ಅಪ್ಡೇಟ್ ಆಗಬೇಕು, ಆರ್ಥಿಕವಾಗಿ ಅಪ್ಡೇಟ್ ಆಗಬೇಕು, ಕೆಲಸದಲ್ಲಿ ಅಪ್ಡೇಟ್ ಆಗಬೇಕು, ಹೊಸ ಹೊಸ ಉಪಾಯಗಳನ್ನು ಹುಡುಕಬೇಕು. ಹೊಸ ಟೆಕ್ನಾಲಜಿ ಏನು ಬಂದಿದೆ ಅದನ್ನು ನಾನು ಇಟ್ಕೊಂಡು ಹೆಂಗೆ ಬೆಳಿಬೇಕು ಅದನ್ನು ಗೊತ್ತಾಗಬೇಕು. ಇಲ್ಲ, ನಮ್ಮಪ್ಪ ಎತ್ತಿನ ಗಾಡೀಲಿ ಓಡಾಡ್ತಾ ಇದ್ರು, ತಾತ ಮುತ್ತಾತ, ನಾನು ಎತ್ತಿನ ಗಾಡೀಲಿ ಓಡಾಡ್ತೀನಿ. ಈಗ ಯಾರಲ್ಲೇ ಎತ್ತಿನ ಗಾಡಿ ಬಿಡೋದೇ ಇಲ್ಲ ಕಣೋ. ಬೆಂಗಳೂರಲ್ಲಿ ಎತ್ತಿನ ಗಾಡಿನೇ ಬಿಡಲ್ಲ. ಇನ್ನು ಎತ್ತಿನ ಗಾಡಿ ಎಲ್ಲಿಂದ ಓಡಿಸ್ತೀಯ ನೀನು? ಇಲ್ಲ, ನಾನು ನಮ್ಮ ತಾತ ಹೇಳ್ದಂಗೆ ಕೇಳ್ತೀನಿ. ನಿಮ್ಮ ತಾತನ ಕಾಲದಲ್ಲಿ ಇತ್ತು ಎತ್ತಿನ ಗಾಡಿ, ಓಡಾಡ್ತಾ ಇದ್ರು, ಅನಿವಾರ್ಯ. ಈಗ ಯಾವುದು ಅನಿವಾರ್ಯ? ಸ್ಪೀಡ್ ಜೆಟ್ ಬಂದ್ಬಿಟ್ಟಿದೆ, ಸ್ಪೀಡ್ ಟ್ರೈನ್ ಬಂದ್ಬಿಟ್ಟಿದೆ. ಇವಾಗ ನಾನು ಎತ್ತಿನ ಗಾಡೀಲಿ ಓಡಾಡ್ತೀನಿ ಅಂತ ಇದೆಯಲ್ಲ, ಅದೇ ಥರ ನಿನ್ನ ಚಿಂತನೆಗಳು ಕೂಡ ಎತ್ತಿನ ಗಾಡಿ ಲೆವೆಲಲ್ಲೇ ಇದ್ದಾವೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನು ಆಶ್ರಮ ಮಾಡಿದ್ರೆ ಎತ್ತಿನ ಗಾಡಿನೇ ಇಡೋದು, ಅಲ್ಲೆಲ್ಲ ಸುತ್ತಾಡಕ್ಕೆ ಓಡಾಡಕ್ಕೆ. ಸೊ ಕಾರು ಇದೆಲ್ಲ ಇಡಲ್ಲ, ಎತ್ತಿನ ಗಾಡಿ ಇಟ್ಬಿಟ್ಟು ಅದ್ರಲ್ಲಿ ಕುಂತ್ಕೊಂಡು ಎಲ್ಲರನ್ನೂ ಒಂದು ರೌಂಡ್ ಹಾಕಿಸ್ತೀನಿ. ಅದು ಬೇರೆ ವಿಚಾರ. ಆದರೆ ನೀನು ನಾಡಲ್ಲಿ ನಾನು ಎತ್ತಿನ ಗಾಡೀಲಿ ಓಡಾಡ, ನಿನ್ನ ಆಲೋಚನೆಗಳೆಲ್ಲ ಆ ಲೆವೆಲಲ್ಲಿ. ಅದು ಬಿಟ್ಬಿಡು. ಖಂಡಿತವಾಗ್ಲೂ ಅಪ್ಡೇಟ್ ಆಗು. ನಿನ್ನ ಕಲಿತೀಯ ಬಿಡ್ತೀಯ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಒಂದು ಮಾಡ್ರನ್ ಯುಗ, ಈ ಒಂದು ಜಗತ್ತಿನಲ್ಲಿ ಈಗ ಪ್ರಸ್ತುತದಲ್ಲಿ ಏನೇನು ತಂತ್ರಜ್ಞಾನಗಳಿದೆ ಅದನ್ನಾದರೂ ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋ. ಆಗಲ್ಲಾದರೂ ನೀನು ಬೆಳಿಬಹುದು. ಇಲ್ಲ ಅಂದರೆ ನೀನು ಬಹಳ ಕಷ್ಟಪ್ಪ. ನಿನ್ನ ಚಿಂತನೆಗಳೆಲ್ಲ ಓಬಿರಾಯನ್ ಕಾಲ ಚಿಂತನೆಗಳು ಈಗ ಕೆಲಸಕ್ಕೆ ಬರಲ್ಲ ಕಣೆ.